ಸಂಸ್ಕೃತಿಗಾಗಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರೈ ಜನ್ಮ ದಿನೋತ್ಸವದ ಸಂಭ್ರಮದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಇವರು ಅತ್ಯುತ್ತಮವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಯನ್ನು ನುಡಿದಿದ್ದಾರೆ. ಸರ್, ತಮಗೆ ಹೃದಯಾಳದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ವಾಮನ್ ರಾವ್ ಬೇಕಲ್, ಸಂಸ್ಥಾಪಕರು ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರೈಗಳ ಛಾಯಾಚಿತ್ರಕ್ಕೆ ಹೂವಿನ ಮಾಲೆಯನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಹಾಗೂ ಸಂಧ್ಯಾರಾಣಿ ದಂಪತಿಗಳಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ನಮನ ನುಡಿ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರೈ ಇವರ ನುಡಿ ನಮನವನ್ನು ಸಲ್ಲಿಸಿರುವಂತಹ ಡಾಕ್ಟರ್ ರಾಧಾಕೃಷ್ಣ ಉಳಿಯತಡ್ಕ ಇವರು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರೈಗಳ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ನಮಗೆಲ್ಲರಿಗೂ ಅವರ ಬಾಲ್ಯ ಜೀವನ, ಅವರ ವೃತ್ತಿ, ಅದೇ ಥರ ಇವರಿಗೂ ಅವರಿಗಿರುವಂತಹ ಆ ಅವಿನಾಭಾವ ಸಂಬಂಧದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ, ನುಡಿ ನಮನ ಸಲ್ಲಿಸಿದ್ದಾರೆ. ಇವರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಅತಿಥಿಗಳಾದಂತಹ ವೈ ನಾರಾಯಣ ತಂತ್ರಿ, ಸತ್ಯನಾರಾಯಣ ತಂತ್ರಿ ಸಾಹಿತಿಗಳು, ಕಾಸರಗೋಡು. ಅಂತೆಯೇ ಇಂದಿನ ಅತಿಥಿಗಳಾಗಿರುವಂತಹ ಉಮೇಶ್ ರಾವ್ ಕುಂಬ್ಳೆ, ಕಾರ್ಯಾಧ್ಯಕ್ಷರು, ಕನ್ನಡ ಭವನ, ದಕ್ಕ ಜಿಲ್ಲೆ. ಇವರೆಲ್ಲರಿಗೂ ಸಹ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅಂತೆಯೇ ಕಾಸರಗೋಡು ಕನ್ನಡ ಭವನ ಕೇಂದ್ರ ಸಮಿತಿಯ ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿಯಾದ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರೈಗಳ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಡಾಕ್ಟರ್ ಶಿವಾನಂದ ಬೇಕಲ್, ವಿದ್ವಾಂಸರು, ಹಿರಿಯ ಸಾಹಿತಿಗಳು, ಸಾಹಿತ್ಯ ಪೋಷಕರು, ಮಾಧ್ಯಮ ತಜ್ಞರು, ಇವರಿಗೂ ಸಹ ಹೃದಯ ಸ್ಪರ್ಶಿ ಧನ್ಯವಾದಗಳು. ಅಂತೆಯೇ ಡಾಕ್ಟರ್ ರಾಮಾನಂದ ಬನಾರಿ ಇವರ ಅನುಪಸ್ಥಿತಿಯಲ್ಲಿ ಇಂದಿನ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂತಹ ರಾಮಣ್ಣ ದೇಲಂಪಾಡಿ, ಇವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ, ಇವರು ಕಯ್ಯಾರ